ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವಂಥ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಗಸ್ತನು ಎಂಬ ಶೀರ್ಷಿಕೆಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೆಶಾಯ 49:7. ಯೆಶಾಯ 49ನೇ ಅಧ್ಯಾಯದ 7ನೇ ವಚನ. ಮನಪೂರ್ವಕವಾಗಿ ತಿರಸ್ಕರಿಸಲ್ಪಟ್ಟವನು, ಅನ್ಯ ಜನಾಂಗಕ್ಕೆ ಅಸಹ್ಯನು, ಜನರೊಡೆಯರ ಸೇವಕನೂ ಆದವನಿಗೆ, ಇಸ್ರಾಯೇಲಿನ ವಿಮೋಚಕನು ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗೆ ಹೇಳುತ್ತಾನೆ. ಯೆಹೋವನ ಪ್ರಾಮಾಣಿಕತೆಯನ್ನು, ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನ್ನನ್ನು ಪರಿಗ್ರಹಿಸುವುದನ್ನು ಅರಸರು ನೋಡಿ ಎದ್ದು ನಿಲ್ಲುವರು, ಅಧಿಪತಿಗಳು ಅಡ್ಡ ಬೀಳುವರು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದಂಥ ಈ ವಾಕ್ಯದ ಭಾಗ ವಿಶೇಷವಾಗಿ ಯೆಶಾಯ 49ನೇ ಅಧ್ಯಾಯದ 1-13 ವಚನಗಳವರೆಗೆ ಇದು ಯೆಹೋವನ ಸೇವಕನ ಕುರಿತಾಗಿ ಅಥವಾ ಯೆಹೋವನ ಸೇವಕನ ಶ್ರೇಷ್ಠ ಕರ್ತವ್ಯ ಎಂಬುದಾಗಿ ಅದಕ್ಕೆ ಒಂದು ತಲೆಬರವನ್ನು ಕೊಡಲಾಗಿದೆ. ಹಾಗಾದರೆ ಈ ಯೆಹೋವನ ಸೇವಕನು ಮತ್ತಾರೂ ಅಲ್ಲ, ದೇವರ ಒಬ್ಬನೇ ಪ್ರಿಯ ಮಗನು, ದೇವರ ವಾಕ್ಯವು ತಂದೆಯದಲ್ಲಿದ್ದವನು, ಈ ಭೂಮಿಗೆ ನರಾವತಾರದಲ್ಲಿ ಬಂದವನು, ಮೆಸ್ಸೇನೂ ಆದ ಯೇಸು ಕ್ರಿಸ್ತನು. ಈತನ ಕುರಿತಾದ ಅನೇಕ ಸ್ವಾರಸ್ಯಕರ ಸಂಗತಿಗಳು, ಈತನ ಸೇವೆ ಕುರಿತಾದ ಸಂಗತಿಗಳು, ಆತನ ಮುಂದಿನ ಕೆಲವು ವೈಭವಗಳು, ಆತನ ಜನರನ್ನು ನಡೆಸುವಂಥ ರೀತಿ, ಇದೆಲ್ಲವೂ ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ಕೊಡಲ್ಪಟ್ಟದೆ. ಆತನಿಗೆ ನಿರ್ದಿಷ್ಟವಾದ ಜವಾಬ್ದಾರಿಗಳು ಕೊಡಲ್ಪಟ್ಟದೆ. 6ನೇ ವಚನದಲ್ಲಿ ವಿಶೇಷವಾಗಿ ಆತನು ಮಾಡಬೇಕಾದ ಜವಾಬ್ದಾರಿಗಳಿದೆ. ಅದು ಹೀಗೆ ಹೇಳ್ತದೆ, ಆತನೇ ಈಗ ಹೀಗನ್ನುತ್ತಾನೆ, ನೀನು ನನ್ನ ಸೇವಕನಾಗಿ ಮಾಡಬೇಕಾದವುಗಳಲ್ಲಿ ಯಾಕೋಬಿನ ಕುಲಗಳನ್ನು ಉನ್ನತಪಡಿಸುವುದು. ಅಂದರೆ ಇಸ್ರಾಯೇಲ್ರು, ದೇವರ ಇಸ್ರಾಯೇಲರಿದ್ದಾರೆ ಈಗ 12 ಕುಲಗಳವರು, ಅವ್ರನ್ನ ಉನ್ನತಿಪಡಿಸುವುದು, ಇಸ್ರಾಯೇಲಿನಲ್ಲಿ ರಕ್ಷಿತರಾದವ್ರನ್ನ ತಿರುಗಿ ಬರಮಾಡುವುದು. ಇದು ಒಂದು ಕಡೆ ಇಸ್ರಾಯೇಲ್ ದೇಶದವರಿಗೂ ಸಂಬಂಧಪಡ್ತದೆ. ಇನ್ನೊಂದು ಕಡೆ ಲೋಕದೆಲ್ಲೆಡೆ ಇರುವಂಥ ಎಲ್ಲ ಜನಾಂಗಗಳವರನ್ನು ದೇವರು ಯೇಸು ಕ್ರಿಸ್ತನಲ್ಲಿ ರಕ್ಷಿಸಿ ಅವರನ್ನು ತನ್ನ ಇಸ್ರಾಯೇಲ್ ಎಂಬುದಾಗಿ ಆತನು ಕರೆಕೊಳ್ತಾನೆ. ಅವರಿಗೂ ಇದು ಸಂಬಂಧಪಡ್ತದೆ. ಬರಮಾಡುವುದು ಅಲ್ಪ ಕಾರ್ಯವೇ ಸರಿ, ನನ್ನ ರಕ್ಷಣೆಯು ಲೋಕದ ಕಟ್ಟ ಕಡೆವರೆಗೂ ವ್ಯಾಪಿಸುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ದಯಪಾಲಿಸುವೆನು. ಹಾಗಾದರೆ ಯೇಸು ಕ್ರಿಸ್ತನ ಒಂದು ಸೇವೆಯ ವ್ಯಾಪ್ತಿ ಅದು ಇಸ್ರಾಯೇಲರಿಗೆ ಅಥವಾ ಯಾಕೋಬಿನ ಕುಲದವರಿಗೆ ಮಾತ್ರ ಸೀಮಿತವಲ್ಲ, ಲೋಕದ ಕಟ್ಟ ಕಡೆವರೆಗೂ ಅದು ವ್ಯಾಪಿಸ್ತದೆ. ಆತನ ರಕ್ಷಣಾ ಕಾರ್ಯವು ಲೋಕದ ಎಲ್ಲ ಜನರಿಗಾಗಿ, ಆತನ ಎಲ್ಲರಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ಯಜ್ಞಬಲಿಯಾಗಿದ್ದಾನೆ. ಲೋಕದ ಪಾಪವನ್ನೇ ಹೊತ್ತವನು. ಸ್ನಾನಿಕನಾದ ಯೋಹಾನನು ಆತನ ಕಂಡು ಹೇಳಿದ ಮಾತಾದ, ಅಗೋ ದೇವರ ಯಜ್ಞಕ್ಕೆ ನೇಮಿಸಿದ ಕುರಿ ಮರಿ, ಲೋಕದ ಪಾಪವನ್ನು ಹೊರುವವನು ಅಥವಾ ಲೋಕದ ಪಾಪವನ್ನು ಹೊತ್ತು ನಿವಾರಿಸುವವನು. ಲೋಕದ ಪಾಪವನ್ನೇ, ಆದರೆ ಇಸ್ರಾಯೇಲರ ಪಾಪವೂ ಉಂಟು, ಅನ್ಯ ಜನರ ಪಾಪವೂ ಉಂಟು. ನಂತರದಲ್ಲಿ ಈತನ ಈ ರಕ್ಷಣಾ ಕಾರ್ಯ, ಆತನ ಮರಣ ಪುನರುತ್ಥಾನಗಳು ಲೋಕದೆಲ್ಲೆಡೆ ಸಾರಲ್ಪಟ್ಟ ಜನರು ಆತನಲ್ಲಿ ನಂಬಿಕೆ ಇಡಬೇಕು. ಆದರೆ ಈತನ ಕುರಿತಾಗಿ 7ನೇ ವಚನದಲ್ಲಿ ಬರೆಯಲ್ಪಟ್ಟದೆ, ಎಂಥವನಾದ. ಹಾಗಾದರೆ ಆತನಿಗಾಗಿ ನಿಂತ ದೇವರು ಎಂಥವನು? ಇಲ್ಲಿ ಹೀಗಿದ್ದವನು ಎನ್ನುವಂಥ ಅಂಶದಲ್ಲಿ 3 ಸಂಗತಿಗಳು ಕೊಡಲ್ಪಟ್ಟದೆ. ಆತನನ್ನು ಉನ್ನತ ಸ್ಥಿತಿಗೆ ತಂದ ದೇವರ ಕುರಿತಾಗಿ 2 ಅಂಶಗಳು ಬರೆಯಲ್ಪಟ್ಟದೆ. ಈಗ ಹೀಗಿದ್ದವನನ್ನು ಇನ್ನೊಂದು ವಿಧದಲ್ಲಿ ದೇವರು ಮಾಡುವಾಗ ಆ ದೇವರ ಯಾವ 2 ಸಂಗತಿಗಳು ಆತನ ಜೀವಿತಕ್ಕೆ ಬಂತು. ಅದರಿಂದ ಆ ಕಾರಣದಿಂದ ಈ ಲೋಕದ ಉನ್ನತೋನ್ನತ ಅರಸರು, ಅಧಿಪತಿಗಳು ಆತನ ವಿಷಯದಲ್ಲಿ ನಡ್ಕೊಂಡ 2 ಸಂಗತಿಗಳೇನು? ಈ ವಿಧದಲ್ಲಿ 7ನೇ ವಚನದಲ್ಲಿ ಬರೆಯಲ್ಪಟ್ಟದೆ. ಒಂದು ರೀತಿ ಇದು ಸ್ವಲ್ಪ ದೊಡ್ಡ ವಚನವೇ. ಇದರಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟ ಮಾತು 3 ಬಹಳ ಕನಿಷ್ಠ ವಿಧದಲ್ಲಿ ಈತನ ಕುರಿತಾಗಿ ಬರೆದಿದೆ. 1, ಮನಪೂರ್ವಕವಾಗಿ ತಿರಸ್ಕರಿಸಲ್ಪಟ್ಟವನು. ಯೆಶಾಯ ಇದನ್ನು 53ನೇ ಅಧ್ಯಾಯದಲ್ಲಿ ಆತನು ಸ್ಪಷ್ಟವಾಗಿ ಅದನ್ನು ಬರಿತಾನೆ. 53ನೇ ಅಧ್ಯಾಯದ 3ನೇ ವಚನ ಓದುವಾಗ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನಾಗಿದ್ದನು. ಹೌದು, ಯೇಸು ಕ್ರಿಸ್ತನನ್ನು ಮಾನಪೂರ್ವಕವಾಗಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು. ನಂತರದಲ್ಲಿ ಅನ್ಯ ಜನಾಂಗಕ್ಕೆ ಅಸಹ್ಯನು. ಯೇಸು ಕ್ರಿಸ್ತನ ಕುರಿತಾಗಿ ಅನ್ಯ ಜನರ ಮಧ್ಯೆ ತೆಗೆದುಕೊಂಡು ಹೋಗುವಾಗಲ್ಲ ಅನ್ಯ ಜನರ ಬಳಿಯಿಂದ ಎಷ್ಟೋ ವಿಧವಾದ ತಿರಸ್ಕಾರ ಉಂಟಾಗಿದೆ. ಮೆಕದೋನಿಯರ ಸೀಮೆಯಲ್ಲಿ, ಫಿಲಿಪ್ಪಿ ಪಟ್ಟಣದಲ್ಲಿ,
ಪೌಲನು ತನ್ನ ಸಹಚರರೊಂದಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋದಾಗ ಅದಕ್ಕೆ ಯಾವ ವಿಧದಲ್ಲಿ ಹಿಂಸೆ ಬಂತು. ಥೆಸಲೋನಿಕ ಪಟ್ಟಣದಲ್ಲಿ ಕೇವಲ 3 ವಾರವಷ್ಟೇ ಆತನು ಸುವಾರ್ತೆ ಸೇವೆ ಮಾಡಲಿಕ್ಕಾದದ್ದು. 3 ಸಬ್ಬತ್ ಎಂಬುದಾಗಿ ಹೇಳುವಾಗ 3 ವಾರಗಳಷ್ಟೇ. ಅಷ್ಟರಲ್ಲೇ ಆತನು ಅಲ್ಲಿಯ ಜನರಿಗೆ ಸುವಾರ್ತೆಯನ್ನು, ಮುಂದಣ ಮಹಿಮೆ ಇದನ್ನೆಲ್ಲ ಆತನು ಅವರಿಗೆ ಕಲಿಸಿಕೊಟ್ಟ ನಂತರದಲ್ಲಿ ಅಲ್ಲಿ ಆ ಥೆಸಲೋನಿಕ ಪಟ್ಟಣದಿಂದ ಎದ್ದ ಜನರು ಆತನನ್ನು, ಅನ್ಯಜನರು ಅಥವಾ ಯಹೂದ್ಯರು ಆತನನ್ನು ಊರಿಗೆ ಆತನ ಅಟ್ಟಿಸ್ಕೊಂಡು ಬರ್ತಾರೆ. ಆತನು ಹೋದೆಲ್ಲೆಡೆ ಆತನ ಸ್ವಾರ್ಥ ಸೇವೆಗೆ ಅಡಚಣೆ ಉಂಟು ಮಾಡ್ತಾರೆ. ವಿಧವಾಗಿ ಆತನಿಗೆ ಹಿಂಸೆ ಬರುವಂತೆ ಮಾಡ್ತಾರೆ. ಅನ್ಯಜನರ ಮಧ್ಯೆ ಯೇಸುಕ್ರಿಸ್ತನು ವಿಪರೀತವಾಗಿ ತಿರಸ್ಕರಿಸಲ್ಪಟ್ಟಿದ್ದಾನೆ. ಎಲ್ಲೆಡೆ ವಿರೋಧಗಳು. ಈಗಲೂ ಪ್ರಪಂಚದಲ್ಲಿ ಎಷ್ಟು ದೇಶಗಳಲ್ಲಿ ವಿರೋಧವಿದೆ. ಆದರೆ ಅದೇ ವೇಳೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲ ದೇಶಗಳಲ್ಲಿ ಯೇಸುಕ್ರಿಸ್ತನನ್ನು ಸನ್ಮಾನಿಸುವವರು ಇದ್ದಾರೆ. ವಿರೋಧವೂ ಇದೆ. ನಂತರದಲ್ಲಿ ಯೇಸುಕ್ರಿಸ್ತನ ಕುರಿತಾದ ಮತ್ತೊಂದು ಸಂಗತಿ, ಜನದೊಡೆಯರ ಸೇವಕನು. ಯೇಸುಕ್ರಿಸ್ತನ ಎಲ್ಲರಿಗೆ ಸೇವಕ. ಪೌಲ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆತನ ಈ ಲೋಕದಲ್ಲಿ ಕಾಣಿಸಿಕೊಂಡ ವಿಧವನ್ನು ಆತನು ಬರಿತಾನೆ. ಅದನ್ನು ಓದುವಾಗ, ಹೃದಯದಲ್ಲಿ ಗ್ರಹಿಸುವಾಗ ಎಷ್ಟೋ ದುಃಖವಾಗ್ತದೆ. ಫಿಲಿಪ್ಪಿ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಹೀಗೆ ಬರೆದದೆ, ತನ್ನನ್ನು ಬರಿದು ಮಾಡಿಕೊಂಡು 6ನೇ ವಚನದಲ್ಲಿ ದೇವ ಸ್ವರೂಪನಾಗಿದ್ದವನು, ದೇವರಿಗೆ ಸರಿ ಸಮಾನವಾಗಿರುವುದೆಂಬ ಪದವಿಯನ್ನು ಹೊಂದಿದವನು, ಅದನ್ನು ಬಿಟ್ಟವನಾಗಿ, ತಂದೆಯಾದ ದೇವರೊಂದಿಗೂ ಪವಿತ್ರಾತ್ಮನೊಂದಿಗೂ ಆತನಿಗಿರುವಂತಹ ಸಮಾನತೆಯನ್ನು ಬಿಟ್ಟವನಾಗಿ ತನ್ನನ್ನು ಬರಿದು ಮಾಡಿಕೊಂಡು, ನಿಜ ಆತನು ತನ್ನ ದೈವತ್ವದ ಮಹಿಮೆಯೊಡನೆ ಬಂದಿದ್ರೆ ಆತನ ಎದುರು ಯಾರು ನಿಲ್ಲಕ್ಕೆ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದ, ಮನುಷ್ಯನ ಆಕಾರದಲ್ಲಿ ನಮ್ಮ ಎದುರು ಕಾಣಿಸಿಕೊಂಡಾಗ ಆತನು ನಮ್ಮ ಎದುರು ನಮ್ಮೆಲ್ಲರಿಗೆ ಆಳಾಗಿ ಆತನು ಬಂದು ನಿಂತಿದ್ದಾನೆ. ನಾನು ನಿಮಗೆ ಸೇವೆ ಮಾಡಲಿಕ್ಕೋಸ್ಕರ ಬಂದೆ ಎಂಬುದಾಗಿ ಆತನು ನೇರ ಹೇಳಿಕೆಯನ್ನು ಆತನು ಕೊಟ್ಟಿದ್ದಾನೆ. ಆತನು ಜನದೊಡೆಯರ ಸೇವಕನು, ಇಂಥವನಾಗಿ ಆತನು ಬಂದ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು, ಅನ್ಯ ಜನರಿಗೆ ಅಸಹ್ಯನು, ಜನರುಡೆಯರ ಸೇವಕನು. ಇಂಥವನಾಗಿ ಬಂದವನಿಗೆ ಈಗ ದೇವಾದಿದೇವನು, ತಂದೆಯಾದ ದೇವರು ಎಂಥವನಾಗಿ, ಆತನು ಯಾರು? 2 ಸಂಗತಿಗಳನ್ನು ಆತ ಕುರಿತಾಗಿ ಬರೆದದೆ. ಆತನು ಇಸ್ರಾಯೇಲಿನ ವಿಮೋಚಕನು, ಸದಮಲ ಸ್ವಾಮಿ ಅಂತ ಪರಿಶುದ್ಧನಾದ ದೇವರು. ಈಗ ಈ 3 ವಿಧದಲ್ಲಿ ಕನಿಷ್ಠ ಸ್ಥಿತಿಗೆ ತನ್ನನ್ನು ಒಪ್ಪಿಸಿಕೊಟ್ಟ ಯೇಸುಕ್ರಿಸ್ತನಿಗೆ ಈಗ ಇಸ್ರಾಯೇಲರ ವಿಮೋಚಕನು ಮತ್ತು ಪರಿಶುದ್ಧನಾದ ದೇವರು, ಅದು ಇಸ್ರಾಯೇಲರ ಪರಿಶುದ್ಧನು ಹೀಗೆ ಹೇಳ್ತಿದ್ದಾನೆ, ಯೆಹೋವನ ಪ್ರಾಮಾಣಿಕತೆಯನ್ನು ಇಸ್ರಾಯೇಲಿನ ಸದಮಲ ಸ್ವಾಮಿ ನಿನ್ನನ್ನು ಪರಿಗ್ರಹಿಸುವುದನ್ನು. ಹಾಗಾದರೆ ಇಲ್ಲಿ ಈ ಯೇಸುಕ್ರಿಸ್ತನನ್ನು ನಂಬಿಗಸ್ತನಾದ ಯೆಹೋವ ದೇವರು, ನಂಬಿಗಸ್ತನಾದ ದೇವರು ಮತ್ತು ಇಸ್ರಾಯೇಲಿನ ಪರಿಶುದ್ಧನಾದ ದೇವರು ಈಗ ಈತನನ್ನು ಅಂಗೀಕರಿಸಿ ಸನ್ಮಾನಿಸ್ತಾನೆ. ಆತನನ್ನು ಎಫೆಸ ಪತ್ರಿಕೆಯಲ್ಲಿ ಬರೆದದೆ, ತಂದೆಯಾದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಆತನ ಏರಿಸ್ತಾನೆ. ಫಿಲಿಪ್ಪಿ 2:9 ಬರೆದದೆ. ಎಫೆಸ 1ನೇ ಅಧ್ಯಾಯದ 21ನೇ ವಚನದಲ್ಲಿ ಹೀಗೆ ಬರ್ತದೆ, ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. ಎಲ್ಲದರ ಮೇಲೆ ಯೇಸುಕ್ರಿಸ್ತನ ಒಡೆಯ. ಇದು ಎಲ್ಲರಿಗೆ ಅರ್ಥವಾಗುವಂಥ ವಿಷಯ. ಈತನ ಅಧಿಕಾರಕ್ಕೆ ಮೀರಿ ಮತ್ತೊಂದು ಅಧಿಕಾರ ಇದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಕಾರಣ ತಂದೆಯಾದ ದೇವರು ತನ್ನ ಬಲಪಾರ್ಶ್ವದಲ್ಲಿ ಒಂದು ಮಹಿಮಾ ಸ್ಥಾನವನ್ನು ಇಟ್ಟಿದ್ದಾನೆ. ಅತಿಯಾಗಿ ತಗ್ಗಿಸಿಕೊಂಡ ತನ್ನ ಮಗನಿಗೆ ಆ ಸ್ಥಾನವನ್ನು ಕೊಟ್ಟಿದ್ದಾನೆ. ಆತನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾನೆ. ಸಕಲವನ್ನು ಆತನ ಪಾದದ ಕೆಳಗೆ ಆತನು ಹಾಕಿದ್ದಾನೆ. ಸಭೆಗೆ ಆತನನ್ನು ಶಿರಸನಾಗಿ ನೇಮಿಸಿದ್ದಾನೆ. ಈತನಿಗೆ ಸಕಲ ಮಾನ, ಪ್ರಭಾವ, ಅಧಿಪತಿಗಳನ್ನ ಕೊಟ್ಟಿದ್ದಾನೆ. ಪ್ರಕಟಣೆ ಪುಸ್ತಕದಲ್ಲಿ ಈತನಿಗಿರುವಂಥ ಈ ಅಧಿಕಾರವನ್ನು ಕಂಡು ಎಷ್ಟು ವಿಧದ ಕೂಟ, ಸಿಂಹಾಸನದ ಸುತ್ತಲಿರುವಂಥ ಆ ಜೀವಿಗಳು, ಅದರ ಸುತ್ತಲೂ ಆವರಿಸಿರುವಂಥ 24 ಮಂದಿ ಹಿರಿಯರು, ನಂತರದಲ್ಲಿ ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ಕಿಂಕರರ ದೇವದೂತರ ಬೇರೆ ಬೇರೆ ಭಾಗಗಳು, ನಂತರದಲ್ಲಿ ಭಕ್ತ ಸಮೂಹ, ನಂತರದಲ್ಲಿ ಸಕಲ ಸೃಷ್ಟಿ, ಹೀಗೆ ಎಲ್ಲವೂ ಆತನಿಗೆ ಅಡ್ಡಬಿದ್ದು ಆತನನ್ನು ಆರಾಧಿಸ್ತದೆ. ಇದನ್ನ ಮುಂದೆ ಬರ್ತದೆ, ಅರಸರು ನೋಡಿ ಎದ್ದು ನಿಲ್ಲುವರು, ಅಧಿಪತಿಗಳು ಅಡ್ಡ ಬೀಳುವರು. ಪ್ರಪಂಚದಲ್ಲಿ ಇಲ್ಲಿಯವರೆಗೂ ಸಾವಿರಾರು ವರ್ಷದ ಚರಿತ್ರೆಯಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಅರಸರುಗಳು, ಸಾಮ್ರಾಜ್ಯಗಳು ಎಷ್ಟು, ಆತನಿಗೆ ಅಡ್ಡ ಬಿದ್ದವರು ಎಷ್ಟು. ಒಂದು ವೇಳೆ ಆ ಚರಿತ್ರೆಗಳನ್ನೇ ನೋಡ್ತಾ ಹೋಗುವುದಾದರೆ ಎಂತಹ ವಿಸ್ಮಯದಿಂದ ಕೂಡಿರುವಂಥ ಸಂಗತಿಗಳು. ಇಂಗ್ಲೆಂಡಿನ ರಾಣಿ
ಕ್ವೀನ್ ವಿಕ್ಟೋರಿಯಾ ಅವರಿಗೆ ಪಟ್ಟಾಭಿಷೇಕವಾದಾಗ ಈಗ ಪಟ್ಟದ ರಾಣಿಯಾಗಿ ಕುಳಿತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಎಲ್ಲರಿಗೂ ಆಶ್ಚರ್ಯ ಹುಟ್ಟಿಸುವಂತೆ ಸೀದಾ ಎದ್ರು ದೇವರ ಆಲಯದ ಮುಂಭಾಗಕ್ಕೆ ಅವರು ಹೋಗಿ ತಮ್ಮ ಕಿರೀಟವನ್ನು ದೇವರ ಎದುರು ಇಟ್ಟು ಸಾಷ್ಟಾಂಗ ಬಿದ್ದರು. ಎಲ್ಲರಿಗೂ ಗಾಬರಿ, ರಾಣಿ ಮಾಡ್ತಿರುವುದೇನು? ಕಾರಣ, ನಾನು ಇಲ್ಲಿಗೆ ರಾಣಿಯಾಗಿರ್ಬೋದು, ಆದರೆ ಎಲ್ಲದರ ಮೇಲೆ ರಾಜಾದಿರಾಜನಾಗಿರುವ ಆ ದೇವರ ಎದುರು ನಾನು ಒಬ್ಬ ದಾಸಿಯೇ, ಆತನಿಗೆ ನಾನು ಅಧೀನನೇ ಎಂಬಂತೆ ಆಕೆ ಅಡ್ಡ ಬಿದ್ದು ತನ್ನ ಕಿರೀಟವನ್ನು ದೇವರ ಮುಂದೆ ಇಟ್ಟು ತನ್ನ ಸಾಷ್ಟಾಂಗವಾಗಿ ಆಕೆ ಅಡ್ಡ ಬಿದ್ದಳು. ಪ್ರೇರೆ, ಹೀಗೆ ವಿಧ ವಿಧವಾಗಿ ಆತನಿಗೆ ಗೌರವ ಕೊಟ್ಟ ಅರಸರುಗಳು, ಸಾಮ್ರಾಜ್ಯಗಳು ಅದೆಷ್ಟು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ದೇವರಿಂದ ಕಳಿಸಲ್ಪಟ್ಟು ದೇವರು ನೇಮಿಸಿದ ರಕ್ಷಣಾ ಕಾರ್ಯವನ್ನು ಪೂರೈಸುವಲ್ಲಿ ಅತಿ ನಿಕೃಷ್ಟವಾಗಿ ಆತನು ಎಲ್ಲರಿಂದ ಮನಪೂರ್ವಕವಾಗಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ಅನ್ಯ ಜನಗಳಿಗೆ ಅಸಹ್ಯನಾಗಿ, ಎಲ್ಲರಿಗೂ, ಜನರೊಡೆಯರಿಗೂ ಎಲ್ಲರಿಗೂ ಸೇವಕನಾಗಿ ತನ್ನನ್ನು ಸಮರ್ಪಿಸಿಕೊಂಡ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರು ನಂಬಿಗಸ್ತನಾಗಿ ನಿಂತ. ತಂದೆಯಾದ ದೇವರು ಆತನಿಗೆ ಪರಿಶುದ್ಧನಾದ ದೇವರಾಗಿದ್ದು ಈ ಲೋಕದ ಎಲ್ಲ ಅಧಿಕಾರವೂ ಆತನಿಗೆ ಅಡ್ಡ ಬೀಳುವಂತೆ ಆತನು ಮಾಡಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನನ್ನು ಸೇವಿಸುವ ಅನೇಕ ಸೇವಕರಿಗೂ ತಂದೆಯಾದ ದೇವರು ನಂಬಿಗಸ್ತನಾಗಿ, ಪರಿಶುದ್ಧನಾಗಿ ಹೀಗೆ ಅನೇಕ ವಿಧದಲ್ಲಿ ಸನ್ಮಾನಗಳನ್ನ ಕೊಡ್ತಲೇ ಇದ್ದಾನೆ. ನೀನು ಆತನಿಗೆ ನಂಬಿಗಸ್ತನಾದ ಸೇವಕನಾಗಿದ್ದು, ದೇವರ ಮುಂದೆ ಎಲ್ಲರ ಮುಂದೆ ತಗ್ಗಿಸಿಕೊಂಡ ಒಬ್ಬ ದೀನ ಸೇವಕನಾಗಿದ್ದು ಹೀಗೆ ನಡೆಯುವಾಗ ಕರ್ತನಾದ ಯೇಸು ಕ್ರಿಸ್ತನಿಗೆ ನಂಬಿಗಸ್ತನಾಗಿದ್ದ ದೇವರು, ಪರಿಶುದ್ಧನಾಗಿರುವ ದೇವರು ಆತನು ನಿನಗೂ, ಆತನು ಎಲ್ಲರೆದುರು ಮಾನ ಪ್ರಭಾವಗಳು ಬರುವ ಹಾಗೆ ಆತನು ನಿಶ್ಚಯವಾಗಿ ಮಾಡುವಂಥ ದೇವರು. ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ದೇವಾದಿದೇವನೇ, ನೀನು ಇಸ್ರೇಲರ ಪ್ರಾಮಾಣಿಕತೆಯನ್ನು, ಅಂದರೆ ಈ ಭಾಗ ಕಟ್ ಮಾಡಬೇಕಾಗತ್ತೆ. ಮಹಾಕೃಪೆಯ ತಂದೆ, ನೀನು ನಂಬಿಗಸ್ತನಾದ ದೇವರು, ಯೆಹೋವನ ಪ್ರಾಮಾಣಿಕತೆ ಎಂಬುದಾಗಿ ಬರ್ತದೆ. ದೇವರೇ, ಇದು ನಿನ್ನ ನಂಬಿಗಸ್ತಿಕೆ. ದೇವರೇ, ನೀನು ಇಸ್ರೇಲರ ಸದಮಲ ಸ್ವಾಮಿಸು, ಇಸ್ರೇಲರ ಪರಿಶುದ್ಧನಾದ ದೇವರು. ನೀನು ಕರ್ತನ ಅತಿಯಾಗಿ ತಗ್ಗಿಸಿಕೊಂಡ ನಿನ್ನ ಪ್ರಿಯ ಮಗನ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಯಾವ ವಿಧದಲ್ಲಿ ಎಲ್ಲರೆದುರು ಆತನಿಗೆ ಮಾನ ಸನ್ಮಾನಗಳನ್ನ, ಆಧಿಪತ್ಯವನ್ನು, ಗೌರವವನ್ನು ನೀನು ಕೊಟ್ಟಿಯಲ್ಲ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ನಿನಗೆ ಮಹಿಮೆ ಆಗಲಿ. ಕರ್ತನಾದ ಯೇಸುವೇ, ನಾವೂ ನಿನ್ನ ಮುಂದೆ ಅಡ್ಡ ಬಿದ್ದು ನಿನಗೆ ಗೌರವವನ್ನು ಸಲ್ಲಿಸ್ತೇವೆ. ಅಪ್ಪ, ಇದೇ ನಿನ್ನ ಹಾಗೆ ಈ ಲೋಕದಲ್ಲಿ ಅತಿ ಕನಿಷ್ಠವಾಗಿ ತಮ್ಮನ್ನು ತಗ್ಗಿಸಿಕೊಂಡು ಸೇವೆ ಮಾಡಿ ಬಾಧೆ ಅವಮಾನಗಳು ಅನುಭವಿಸ್ತಾ ನಿನ್ನ ಜನರಿಗೂ ಯೇಸು ಕ್ರಿಸ್ತನಿಗೆ ಹೇಗೋ ಹಾಗೆ ಪರಲೋಕ ತಂದೆಯೇ, ನಿನ್ನ ನಂಬಿಗಸ್ತಿಕೆಯನ್ನು ಇಸ್ರೇಲರ ಪರಿಶುದ್ಧನಾದ ದೇವರೇ, ನೀನು ಇವರಿಗೆ ಆಧಾರವಾಗಿದ್ದು ಅವರು ಎಲ್ಲಿ ಅವಮಾನಪಟ್ಟರು ಅಲ್ಲಿ 2ರಷ್ಟು ಮಾನವನ್ನು ಕಡ್ಡಾಯವಾಗಿ ಕೊಡುವ ದೇವರು. ನಿನ್ನ ಜನರನ್ನು ಆಶೀರ್ವದಿಸು. ಕರ್ತನಾದ ಪರಲೋಕ ತಂದೆ, ಕರ್ತನಾದ ಯೇಸು ಕ್ರಿಸ್ತನಂತೆ ಎಲ್ಲ ವಿಷಯದಲ್ಲಿ ತಗ್ಗಿಸಿಕೊಳ್ಳುವುದಕ್ಕೆ ನಮಗೂ ಕಲಿಸಿಕೊಡು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.